ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬಹಳ ಪ್ರಾಮುಖ್ಯವುಳ್ಳ ವಿಚಾರದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಇದು ನಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆ ವಿಚಾರವಾಗಿ ಆಗಿದೆ. ಇವತ್ತಿನ ದಿವಸ ನಮ್ಮ ಮನಸ್ಸು ತುಂಬಾ ಅನೇಕ ವಿಚಾರಗಳನ್ನ ಆಲೋಚನೆ ಮಾಡುತ್ತೆ. ನಮ್ಮ ವಿಚಾರವಾಗಿ ಆಲೋಚನೆ ಮಾಡುತ್ತೆ, ಮನೆಯ ವಿಚಾರವಾಗಿ ಆಲೋಚನೆ ಮಾಡುತ್ತೆ, ನಮ್ಮ ಜವಾಬ್ದಾರಿಗಳ ವಿಚಾರವಾಗಿ ಆಲೋಚನೆ ಮಾಡುತ್ತೆ, ನಮ್ಮ ಹೆಂಡತಿ ಗಂಡಂದಿರ ಬಗ್ಗೆ ನಾವು ಆಲೋಚನೆ ಮಾಡುತ್ತೆ, ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತೆ, ನಮಗಿರುವಂತ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡುತ್ತೆ, ನಾವು ಹೋಗುವಂತ ನಾವು ಕಣ್ಣಲ್ಲಿ ಕಾಣುವಂತ ವಿಚಾರಗಳ ಬಗ್ಗೆ ಆಲೋಚನೆ ಮಾಡುತ್ತೆ, ಕಿವಿಯಲ್ಲಿ ಕೇಳುವಂತ ವಿಚಾರವಾಗಿ ಆಲೋಚನೆ ಮಾಡುತ್ತೆ, ಎಷ್ಟೋ ವರ್ಷಗಳ ಹಿಂದೆ ನಡೆದಂತ ವಿಚಾರಗಳನ್ನ ಆಲೋಚನೆ ಮಾಡುತ್ತೆ, ಮುಂದೆ ನಡೆಯುವಂತ ವಿಚಾರಗಳನ್ನ ಆಲೋಚನೆ ಮಾಡುತ್ತೆ. ಇದೆಲ್ಲವನ್ನ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ. ನಮಗೆ ಆ ಒಂದು ಕೆಪಾಸಿಟಿಯನ್ನ, ಆ ಒಂದು ಕ್ಷಮತೆಯನ್ನ ಕರ್ತನು ನಮ್ಮ ಮನಸ್ಸಿಗೆ ಕೊಟ್ಟಿದ್ದಾನೆ. ಈಗಲೂ ಕೂಡ ಪ್ರಿಯರೇ, ನಾವೇನೋ ಆಲೋಚನೆ ಮಾಡ್ತಾ ಇದೀವಿ, ಹೌದಲ್ವಾ? ಇಲ್ಲಿ ನಾವು ಕೂತಿದ್ರು ಕೂಡ ನಾವೊಂದು ಬೇರೆ ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ದೇವರು ಆ ಒಂದು ಕೆಪಾಸಿಟಿಯನ್ನ, ಆ ಒಂದು ವಿಚಾರವನ್ನ, ಆ ಒಂದು ವಿಶೇಷತೆಯನ್ನ ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಲ್ಲಿ ಕರ್ತನು ಕೊಟ್ಟಿದ್ದಾನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ದೇವರಾತ್ಮನು ಕೂಡ ನಮ್ಮನ್ನ ಆಳ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಸೈತಾನನು ಕೂಡ ಆಳ್ತಾ ಇರ್ತಾನೆ. ಸೈತಾನ ಆಳ್ಕೊಂಡು ಅವನ ಕಂಟ್ರೋಲ್ಗೆ ತೆಗೆದುಕೊಂಡು ನಮ್ಗೆ ಗೊತ್ತಿರೋದೇ ಇಲ್ಲ, ನಮಗೆ ಗೊತ್ತಿಲ್ಲದೆ ನಾವು ಆತನ ಕೈವಶವಾಗಿರುತ್ತೇವೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ನಾವು ಆ ಸೈತಾನನ ಕೈವಶವಾಗದೆ ದೇವರ ಕೈವಶವಾಗುವಾಗೆ ಕರ್ತನು ನಮ್ಮನ್ನ ನಡೆಸುದಾಗಲಿ. ಹಾಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಕರ್ತನ ಹೇಳ್ತಾ ಇದ್ದಾನೆ, ನೀವು ಎಚ್ಚರವಿದ್ದು ಪ್ರಾರ್ಥಿಸಿ ಎಂದು ಹೇಳ್ತಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಇವತ್ತಿನ ದಿವಸ ನಾವು ಎಚ್ಚರ ವಿರುದ್ಧಕ್ಕೆ ನಾವು ಏನ್ ಮಾಡಬಹುದು, ನಾವು ಎಚ್ಚರ ವಿರುದ್ಧಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಯಾರಾದ್ರೂ ಹೇಳ್ಬೋದು. ನಾವು ಎಚ್ಚರವಾಗಿರ್ಬೇಕು, ನಮ್ಮ ಆತ್ಮ ಎಚ್ಚರವಾಗಿರಬೇಕು. ನಮ್ಮ ಆತ್ಮ ಎಚ್ಚರವಾಗಿರಬೇಕಾದ್ರೆ ನಾವೇನ್ ಮಾಡ್ಬೇಕು? ಗಮನಿಸ್ರಿ, ನಮ್ಮ ಜೀವಿತದಲ್ಲಿ ನಾವು ಶೋಧನೆ ಇರುವಾಗ ನಮಗೆ ಎಚ್ಚರ ಇರುತ್ತೆ. ನಮಗೆ ಜಾಸ್ತಿ ಸಂತೋಷ, ಸಮಾಧಾನ, ಸುಖ ಬಂತು ಅಂತಂದ್ರೆ ಏನಾಗುತ್ತೆ, ನಮ್ಮ ಅಂಗಾಂಗಗಳು ಜಡತ್ವಕ್ಕೆ ಒಳಗಾಗುತ್ತೆ, ನಮ್ಮ ಮನಸ್ಸು ಜಡತ್ವಗಳು. ಅದಕ್ಕೋಸ್ಕರವಾಗಿ ನಮಗೆ ಕರ್ತನು ತನ್ನ ದಾರಿಯಲ್ಲಿ, ತನ್ನ ಒಂದು ಪರೀಕ್ಷೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಅಂತಂದ್ರೆ ದೇವರಿಗೆ ನಾವೇನ್ ಮಾಡಬೇಕು? ನಾವು ದೇವರಿಗೆ ಸ್ತೋತ್ರವನ್ನ ಹೇಳಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಒಂದು ಉಪವಾಸ ಪ್ರಾರ್ಥನೆ ಮಾಡಬೇಕು, ಒಂದು ಪ್ರಾರ್ಥನೆ ಮಾಡಬೇಕು, ಒಂದು ಸತ್ಯವೇದ ಓದಬೇಕಂತಂದ್ರೆ ಅದರದ ಪ್ರೀವಿಯಸ್ ಆಗಿ ಕರ್ತನೆ, ನಾನು ಉಪವಾಸ ಪ್ರಾರ್ಥನೆಗೆ ಹೋಗ್ತಾ ಇದ್ದೇನೆ, ನಾನು ಸತ್ಯವೇದ ಧ್ಯಾನಕ್ಕೆ ಹೋಗ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಕೂರೋದಕ್ಕೆ ಹೋಗ್ತಾ ಇದ್ದೇನೆ, ನಾನು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಇರಲಿ ಅನ್ನುವಂತ ವಿಚಾರವನ್ನ ನಾವು ದೇವರ ಮುಂದೆ ಇಟ್ಟು ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡುವ ಅಗತ್ಯ ಇದೆಯಾ? ನಾಳೆ ಉಪವಾಸ ಮಾಡ್ತಿದ್ದೀನಿ ಅಂತಂದ್ರೆ ನಾ ಇವತ್ತಿನ ದಿವಸ ಕುತ್ಕೊಂಡು ಕರ್ತನೆ, ನಾಳೆಯಿಂದ ನಾನು ಉಪವಾಸ ಪ್ರಾರಂಭ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಿರ್ಲಿ, ನನಗೆ ಯಾವುದೇ ತೊಂದರೆ ಆಗಿರ್ಲಿ ಕರ್ತನೆ, ಅದರ ಮಧ್ಯದಲ್ಲಿ ಅವಘಡಗಳಾಗಿರ್ಲಿ ಕರ್ತನೆ, ಯಾವುದೇ ಕರ್ತನೆ ಕುಟುಂಬದ ಸದಸ್ಯರಿಂದ ನಮಗೆ ಡಿಸ್ಟರ್ಬೆನ್ಸ್ ಆಗಿರ್ಲಿ ಅಥವಾ ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಆಗಿರ್ಲಿ, ಆಗದೇ ಇರ್ಲಿ ಅನ್ನೋದನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅಗತ್ಯ ಇದೆಯಾ? ಅದಕ್ಕೋಸ್ಕರವಾಗಿ ಇದನ್ನ ನಾವು ಅಗತ್ಯ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೇವೆ. ಆದ್ರೆ ಇವತ್ತಿನ ದಿವಸದಿಂದ ನಾವು ಇದನ್ನ ಪ್ರಾರಂಭ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನಾವು ಡಿಸೈಡ್ ಮಾಡ್ತೇವೆ, ನಾಳೆಯ ದಿವಸದಿಂದ ನಾನು ದೇವರಲ್ಲಿ ಚೆನ್ನಾಗಿ ನಡೆಯಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕೊಂದು ಪ್ರಿಪರೇಷನ್ ಅಗತ್ಯ ಇದೆ, ಅದಕ್ಕೊಂದು ಸಿದ್ಧತೆ ಅಗತ್ಯ ಇದೆ. ಆ ಸಿದ್ಧತೆನೆ ನಾವು ಕರ್ತನ ಸನ್ನಿಧಾನ ಪ್ರಾರ್ಥನೆಯಲ್ಲಿ ಕೂತು, ಕರ್ತನೆ, ನಾಳೆಯ ದಿವಸದಿಂದ ನಾನು ನಿನ್ನ ವಾಕ್ಯದಲ್ಲಿ ಕೈಗೊಂಡು ನಡೆಯೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಕರ್ತನೆ ಬಿಡುಗಡೆ ಬೇಕು, ನನಗೆ ಒಂದು ಉಪವಾಸ ನಾನು ನಿನ್ನ ಇಷ್ಟದ ಪ್ರಕಾರವಾಗಿ ನಾನು ಮಾಡಬೇಕು ತಂದ್ಕೊಂಡು ಮನಸ್ಸು ಮಾಡಿ ಇವತ್ತಿನ ದಿವಸ ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ನಾಳೆ ನಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರ ಒಂದು ಸಾನ್ನಿಧ್ಯವನ್ನು ನಾವು ಅನುಭವಿಸುವವರಾಗಿದ್ದೇವೆ. ನಾವು ಉಪವಾಸವನ್ನ ಕರ್ತನ ಮೆಚ್ಚುಗೆ ರೀತಿಯಲ್ಲಿ ಉಪವಾಸವನ್ನ ಮಾಡುವವರಾಗಿದ್ದೇವೆ. ಯಾಕೆಂತಂದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಎಚ್ಚರವಿದ್ದು ಪ್ರಾರ್ಥಿಸಿರಿ ಅಂದ್ಕೊಂಡು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕರ್ತನಿಗೆ ಗೊತ್ತಿತ್ತು ಮುಂದೆ ಬರುವಂತ ವಿಚಾರಗಳು ಕತ್ತಲೆಯ ಆಳ್ವಿಕೆಯನ್ನ ಅಥವಾ ಸೈತಾನನ ಆಳ್ವಿಕೆಯನ್ನ ಈ ಶಿಷ್ಯರು ನೋಡ್ಲಿಕ್ಕಿದ್ದಾರೆ ಅನ್ನೋದು ಗೊತ್ತಿದ್ದು ತಿಳಿದು ಕರ್ತನೆ ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ ಎಚ್ಚರವಿದ್ದ ಪ್ರಾರ್ಥಿಸಿರಿ. ಹಾಲೆಲೂಯ. ಇವತ್ತಿನ ದಿವಸ ಎಚ್ಚರವಿದ್ದ ನಾವು ಪ್ರಾರ್ಥಿಸೋದಾದ್ರೆ ಕರ್ತನು ನಮ್ಮನ್ನ ನಾಳಿನ ದಿವಸ ನೋಡಿಕೊಳ್ಳುವ ಆತನಾಗಿದ್ದಾನೆ. ಹಾಲೆಲೂಯ. ನಾಳೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನೆ ದಿವಸ ಒಂದು ವಿಚಾರವನ್ನು ಧ್ಯಾನ ಮಾಡಿದ್ರೆ, ಸೈತಾನನು ಯಾವ ರೀತಿಯಲ್ಲಿ ನಮ್ಮನ್ನ ಮೋಸಗೊಳಿಸ್ತಾನೆ, ಸೈತಾನನು ಯಾವ ರೀತಿಯಲ್ಲಿ ನಮ್ಮನ್ನ
ತಪ್ಪಿಗೀಡು ಮಾಡ್ತಾನೆ, ನಮ್ಮನ್ನ ದೇವರ ವಿರೋಧವಾಗಿ ನಿಲ್ಲಿಸ್ತಾನೆ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯದೆ. ಯಾಕಂತಂದ್ರೆ ಎಲ್ಲರೂ ಇಲ್ಲಿ ಕೂತಿರೋರ ಪ್ರತಿಯೊಬ್ಬ ವಿಶ್ವಾಸಿಗಳು, ಪ್ರತಿಯೊಬ್ಬ ಅಪೊಸ್ತಲರು, ಪ್ರತಿಯೊಬ್ಬ ಸೇವಕರು, ಪ್ರವಾದಿಗಳಿಗೂ ಏನ ಇಷ್ಟ ಇದೆ ಅಂದ್ರೆ, ನಾನು ದೇವರ ವಾಕ್ಯದಲ್ಲಿ ಕೈಗೊಂಡು ನಡೆಯಬೇಕೆಂದು ಆಸೆ ನಮಗಿದೆ, ಮಾದಾಸೆ ಇದೆ. ಯಾರು ಕೂಡ ಪಾಪ ಮಾಡುವುದಕ್ಕೆ, ಇನ್ನೊಬ್ಬನಿಗೆ ಕೆಟ್ಟದು ಮಾಡುವುದಕ್ಕೆ ಬಯಸುವವನಲ್ಲ. ಆದ್ರೆ ಅವರ ಶರೀರದಲ್ಲಿರುವಂತಹ ಬಲಹೀನತೆಗಳು, ತಂದೆಗಳಿಂದ ತಾಯಿಗಳಿಂದ ಬಂದಿರುವಂತಹ ಶಾಪಗಳು ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಹೊರಗಡೆ ಬರುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಇದನ್ನ ತಡೆಗಟ್ಟಬೇಕು. ಈ ಸೈತಾನನು ನಮ್ಮಲ್ಲಿ ತಂದಾಕುವಂತ ಕ್ರಿಯೆಗಳು ಅಥವಾ ಆಲೋಚನೆ ಮುಖಾಂತರ ಮಾಡುವಂತ ಕಾರ್ಯವನ್ನ ನಾವು ತಡೆಗಟ್ಟಬೇಕು. ನೋಡ್ರಿ, ದಾವಿದನ ಜೀವಿತದಲ್ಲಿ ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ದಾವಿದನಿಗೆ ಅದನ್ನು ಗೊತ್ತಿದೆ. ಆತನು ತನ್ನ ಚಿಕ್ಕ ವಯಸ್ಸಿನಲ್ಲೇ, ಯೌವನ ಕಾಲದಲ್ಲೇ ಆತನು ಯಾವ ಯುದ್ಧ ವೀರನ ಆತನಲ್ಲ, ಯಾವುದೇ ಅದನ್ನು ಶಸ್ತ್ರಾಸ್ತ್ರ ಉಪಯೋಗಿಸಿದವನಲ್ಲ, ಯಾವುದೇ ಯುದ್ಧದ ಟ್ರೈನಿಂಗ್ ಹೋದವನಲ್ಲ. ಆದರೆ ಕರ್ತನು ಕವಣೆಯ ಮುಖಾಂತರವಾಗಿ ಅದು 5 ಕಲ್ಲು ಆರಿಸಿಕೊಂಡ. ಆದ್ರೆ ಆರಿಸಿದ ಮೊದಲನೇ ಕಲ್ಲಿನಿಂದಲೇ ಗೋಲ್ಯಾತನು ಬೀಳುವಂತೆಯೂ, ಗೋಲ್ಯಾತನು ಸೋಲುವಂತೆಯೂ, ಅದೇ ರೀತಿ ಆ ಯುದ್ಧದಲ್ಲಿ ಜಯ ಹೊಂದುವಂತೆಯೂ ಕರ್ತನು ಮಾಡಿದನು. ಯಾಕಂತಂದ್ರೆ ಆತನು ಹೇಳ್ತಾನೆ, ನಾನು ಯೆಹೋವನ ನಾಮದಲ್ಲಿ ಯುದ್ಧಕ್ಕೆ ಹೋಗ್ತೇನೆ. ಇವತ್ತಿನ ದಿವಸ ದಾವಿದನ ರೀತಿಯಲ್ಲೇ ನಮಗೆ ಜ್ಞಾನ, ವಿವೇಕ ಅಥವಾ ಇಂಟೆಲಿಜೆನ್ಸ್ ಇಲ್ಲದೆ ಹೋದ್ರೂ ಕೂಡ ನಾವು ನಮ್ಮಲ್ಲಿರುವಂತ ಆ ಕಲ್ಲುಗಳನ್ನ, ಅಂದ್ರೆ ನಮಗಿರುವಂತ ಆ ಕ್ಷಮತೆಯನ್ನ, ಸಾಮರ್ಥ್ಯವನ್ನು ಹಿಡಿದುಕೊಂಡು ದೇವರ ಬಲದೊಂದಿಗೆ ಹೋದಾಗ ಕರ್ತನು ನಮಗೆ ಜಯವನ್ನ ಕೊಡುವಾತನಾಗಿದ್ದಾನೆ. ಹಾಲೆಲೂಯ. ಎಲ್ಲರೂ ಕೂಡ ಕರಗಳನ್ನೆತ್ತಿ ಹಾಲೆಲೂಯ ಹೇಳುವುದ? ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ಕರ್ತನ ನಡೆಸುವ ದೇವರು ಆತನಾಗಿದ್ದಾನೆ, ನಮಗೆ ಜಯ ಕೊಡುವ ದೇವರು ಆತನಾಗಿದ್ದಾನೆ. ಆದ್ರೆ ದಾವಿದನಿಗೆ ಎಲ್ಲ ತಿಳಿದಿತ್ತು, ತನ್ನ ಸಾಮರ್ಥ್ಯದಿಂದಲ್ಲ, ತನ್ನ ಬಲದಿಂದಲ್ಲ, ತನ್ನ ಒಂದು ಇದರಿಂದಲ್ಲ, ದೇವರ ಆತ್ಮನಿಂದಲೇ ಎಲ್ಲಾ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ ಗೊತ್ತಿದ್ರು ಕೂಡ. ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಕಾನೇಶುಮಾರಿಯು ಅದರ ಫಲವು ಎಂದು ನಾವು ನೋಡಿದ್ದೇವೆ. ಅವನ ಸೆನ್ಸಸ್ ಅನ್ನ ತೆಗಿತಾ ಇದ್ದಾನೆ. ನಾವು ನಮ್ಮ ದೇಶದಲ್ಲೂ ಜಾತಿ ಗಣತಿ, ಜನಗಣತಿ, ಮತ್ತೆ ಈ SIR ವಿಚಾರಗಳು ಎಲ್ಲ ನಡೀತಿರೋದನ್ನು ನೋಡಿದೆವು. ಈ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಸರ್ಕಾರ ತಿಳಿದಕ್ಕೋಸ್ಕರವಾಗಿ, ಅಥವಾ ಜನರ ಸಂಖ್ಯೆ ಏನಿದೆ ಅನ್ಕೊಂಡು ತಿಳಿದಕ್ಕೋಸ್ಕರವಾಗಿ ಸರ್ಕಾರ ಮಾಡುವಂತಹ ಒಂದು ಸರ್ವೆ ಆಗಿದೆ. ಇದೇ ರೀತಿಯಲ್ಲಿ ಈ ದಾವಿದನು ಏನ್ ಮಾಡ್ತಾ ಇದ್ದಾನೆ, ಒಂದು ಸರ್ವೆಯನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಆದ್ರೆ ಸರ್ವೆಯನ್ನ ಮಾಡುವುದಕ್ಕೆ ದೇವರೆಲ್ಲಿಯೂ ಹೇಳಿಲ್ಲ. ಆದ್ರೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ದೇವರು ಅಲ್ಲಿ ಪ್ರೇರೇಪಿಸಿದ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಪೂರ್ವಕಾಲದಲ್ಲಿ ಸೈತಾನನು ಪ್ರೇರೇಪಿಸಿದ. ನಾವು ವಾಕ್ಯ ಓದಿಕೊಳ್ಳೋಣ. ಮೊದಲನೇ ವಚನ, ಸೈತಾನನು ಇಸ್ರೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವಿದನನ್ನು ಪ್ರೇರಿಸಿದನು. ಅಲ್ಲಿ ನಾವು ಗಮನಿಸಬೇಕಾದ ವಿಚಾರ, ದೇವರು ಸೈನ್ಯದಲ್ಲಿರುವಂತಹ ಜನರ ಸಂಖ್ಯೆಯನ್ನ ಕಂಡುಹಿಡಿದಕ್ಕಾಗ್ಲಿ, ಲೆಕ್ಕ ಆಗೋದಕ್ಕಾಗ್ಲಿ ದಾವಿದನಿಗೆ ಹೇಳಿರಲಿಲ್ಲ. ಆದ್ರೆ ದಾವಿದನ ಹಿಂದಿನ ದೇವರಿಗೆ ಸೈತಾನನಿಗೆ ಒಳಗಾದ ಹಿಂದಿನ ತಪ್ಪಿನ ನಿಮಿತ್ತವಾಗಿ ದಾವಿದನು ತಿಳಿಯದೆ ಆ ಸೈತಾನನ ಉರುಳಿಗೆ ಬಿದ್ದನೆಂದು ನಾವು ನೋಡ್ತಾ ಇದ್ದೇವೆ. ಮೊದಲ ಒಂದು ಜನಗಣತಿಯನ್ನ, ಅಂದ್ರೆ ಇಸ್ರೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಮೊದಲ ಜನಗಣತಿಯನ್ನ ಅಥವಾ ಸೈನ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮೋಶೆಯ ಮುಖಾಂತರ ಅರಣ್ಯಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ದೇವರು ಮೋಶೆಯ ಮುಖಾಂತರವಾಗಿ ಆ ಸೈನ್ಯದಲ್ಲಿರುವಂತಹ ಜನರನ್ನ ಅಲ್ಲಿ ಲೆಕ್ಕ ಹಾಕುವುದಕ್ಕೆ ಆತನ ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರು ಅಲ್ಲಿ ಯಾವುದೇ ಕಾರಣಕ್ಕೂ ಜನರ ಸಂಖ್ಯೆಯನ್ನ ನೀನು ಕೌಂಟ್ ಮಾಡು, ಲೆಕ್ಕ ಮಾಡು ಅಂತ ಅನ್ಕೊಂಡು ದಾವಿದನಿಗೆ ಹೇಳಿಲ್ಲ. ಆದ್ರೆ ದಾವಿದನಿಗೆ ಏನು ಆಲೋಚನೆ ಆಯ್ತು ಅಂತಂದ್ರೆ, ನನ್ನ ಸೈನ್ಯದಲ್ಲಿ ಎಷ್ಟು ಜನರಿದ್ದಾರೆ, ಯುದ್ಧ ವೀರರು ಎಷ್ಟು ಜನರಿದ್ದಾರೆ, ರಣಶೂರರು ಎಷ್ಟು ಜನ ಇದ್ದಾರೆ, ಬಿಲ್ಲುಗಾರರು ಎಷ್ಟು ಜನ ಇದ್ದಾರೆ, ಕತ್ತಿವರಸೆ ಮಾಡುವವರು ಎಷ್ಟು ಜನರಿದ್ದಾರೆ, ಕವಣೆಯನ್ನು ಬಿಸಾಡುವವರು ಎಷ್ಟು ಜನರಿದ್ದಾರೆ, ಕಾಲಾಳುಗಳು ಎಷ್ಟು ಜನರಿದ್ದಾರೆ, ಈಟಿ ಪ್ರಯೋಗ ಮಾಡುವವರು ಎಷ್ಟು ಜನರಿದ್ದಾರೆ ಅನ್ನೋದನ್ನ ತಿಳಿದುಕೊಂಡ್ರೆ ನಾನು ಮುಂದೆ ಬರುವಂತ ಯುದ್ಧಗಳಿಗೆ ಸಿದ್ಧ ಆಗ್ಬಹುದು ಅಂತ ಅನ್ಕೊಂಡು ದಾವಿದನ ಆಲೋಚನೆ ಆಗಿತ್ತು. ಆದ್ರೆ ಒಂದನ್ನ ನಾವು ತಿಳಿದುಕೊಳ್ಳಬೇಕು, ದಾವಿದನು ಯಾರ ಬಲದಿಂದ ಯುದ್ಧವನ್ನು ಜಯಿಸ್ತಾ ಇದ್ದ? ಯಾರ ಬಲದಿಂದ ಜಯಿಸ್ತಾ ಇದ್ದ?
ದೇವರ ಬಲದಿಂದ, ಯೆಹೋವನ ಬಲದಿಂದ, ಯೇಸು ಕ್ರಿಸ್ತನ ಬಲದಿಂದ ಯುದ್ಧವನ್ನ ಜಯಿಸ್ತಾ ಇದ್ದ. ನಾವು ಕೂಡ ಕೆಲವು ಬಾರಿ ನಮ್ಮ ಬಲವನ್ನ, ನಮ್ಮ ಪ್ರಭಾವವನ್ನ, ನಮ್ಮ ಇನ್ಫ್ಲುಯೆನ್ಸ್ ಅನ್ನ ನಾವು ಆ ಕಡೆ ಈ ಕಡೆ ನಾವು ಪ್ರಯೋಗ ಮಾಡೋದಕ್ಕೆ ನೋಡ್ತೇವೆ. ಆದ್ರೆ ನಮ್ಮ ಇನ್ಫ್ಲುಯೆನ್ಸ್ಗಿಂತ ಹೆಚ್ಚಾಗಿ, ನಮ್ಮ ಪ್ರಭಾವದಿಂದ ಹೆಚ್ಚಾಗಿ ಕರ್ತನ ಪ್ರಭಾವ ಶ್ರೇಷ್ಠವಾದದ್ದು ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನ ಇದುವರೆಗೂ ಜಯ ಕೊಟ್ಟು ನಡೆಸಿದ್ದು ನಮ್ಮ ದೇವರಾಗಿದ್ದಾನೆ. ಮುಂದೆ ನಮ್ಮ ಜೀವಿತದಲ್ಲಿ ತಲೆ ಹೋಗುವ ಪರಿಸ್ಥಿತಿ ಬಂದ್ರೂ ಕೂಡ, ನನಗೆ ಹಿಂಗಾಗ್ಬೋದು, ಹಂಗಾಗ್ಬೋದು, ನನ್ನ ತಂದೆ ಮಕ್ಕಳಿಗೆ ಹಿಂಗಾಗ್ಬೋದು, ನನ್ನ ಹೆಂಡತಿಗೆ ಹಿಂಗಾಗ್ಬೋದು, ನನ್ನ ಗಂಡನಿಗೆ ಹಿಂಗಾಗ್ಬೋದು, ನನ್ನ ಕುಟುಂಬಸ್ಥರಿಗೆ, ನನ್ನ ತಂದೆ ತಾಯಿಗೆ ಹಿಂಗಾಗ್ಬೋದು ಅಂತ ಅನ್ಕೊಂಡು ನಾವು ಅನೇಕ ಬಾರಿ ನಮಗೆ ದುಗುಡ, ನಮಗೆ ಭಯ, ನಮಗೆ ಕಳವಳದ ವಾತಾವರಣ ಉಂಟಾಗ್ತದೆ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಎಂತ ಪರಿಸ್ಥಿತಿ ಬಂದರೂ ಕೂಡ ನೀನು ನನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವುದಾದ್ರೆ ಈ ಲೋಕಕ್ಕೆ ಬರುವಂತ, ನೀನು ನನ್ನ ಸಹನಾ ವಾಕ್ಯವನ್ನ ಕಾಪಾಡಿಕೊಂಡಿರೋದ್ರಿಂದ ಈ ಲೋಕಕ್ಕೆ ಬರುವಂತಹ ಕಷ್ಟದಿಂದ, ಬರದಿಂದ, ಅದೇ ರೀತಿಯಲ್ಲಿ ಎಲ್ಲ ಹಾನಿಯಿಂದ ನಾನು ನಿನ್ನನ್ನ ಕಾಪಾಡ್ತೇನೆ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಹೃದಯದಲ್ಲಿ ಭರವಸೆ ಉಳ್ಳವರಾಗೋಣ ಪ್ರಿಯರೇ. ಎಂದಿಗೂ ಸೋತು ಹೋಗೋದು ಬೇಡ, ಎಂದಿಗೂ ಸೋತು ಹೋಗೋದು ಬೇಡ. ಕರ್ತನ ಸನ್ನಿಧಿಯಲ್ಲಿ ಭರವಸೆ ಉಳ್ಳವರಾಗೋಣ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಅದಕ್ಕೆ ನೋಡ್ರಿ, ದಾವಿದನ ಆ ಕಾರ್ಯವನ್ನ ಮಾಡೋದಕ್ಕೆ ಮುಂದಾದ್ರಿಂದ ಏನಾಯ್ತು ಅಂತಂದ್ರೆ, ಆತನು ಶಿಕ್ಷಾ ಹಸ್ತಕ್ಕೆ ಒಳಪಡಬೇಕಾಯ್ತು. 3 ಆಪ್ಷನ್ ಅನ್ನ ದೇವರು ಕೊಡ್ತಾರೆ. 3 ಆಪ್ಷನ್ ಅನ್ನ ಕೊಡ್ತಾರೆ. ಆ 3 ಆಪ್ಷನ್ ಅಲ್ಲಿ ಆತನು ಯಾವ್ದನ್ನ ಆರಿಸ್ಕೊಳ್ತಿದ್ದಾನೆ? ಕರ್ತನೇ, ನಾವು ನಿನ್ನ ಪಾದಕ್ಕೆ ಬೀಳ್ತೇವೆ, ನೀನು ಕೃಪಾಪೂರ್ಣನು, ನೀನು ಕರುಣೆ ಉಳ್ಳವನು, ನೀನು ಕರುಣೆ ತೋರಿಸ್ತೀನಿ ಅಂತ ಅನ್ಕೊಂಡಂದಾಗ ಅನೇಕ ಜನರು, ಇಸ್ರೇಲರು ವ್ಯಾಧಿಯಿಂದ ಸಾಯ್ತಾರೆ. ವ್ಯಾಧಿಯಿಂದ ಸತ್ರು ಕೂಡ ಅಲ್ಲಿ ಆ ಒಂದು ಕಣದ ಕಡೆ ಬಂದಂತ ಆ ಸಂಹಾರಕ ದೂತನ ಬರುವಾಗ ಅಲ್ಲಿ ಯಜ್ಞವನ್ನ ಸಮರ್ಪಿಸಿದಾಗ ದೇವರು ಶಾಂತವಾಗುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇನ್ನೂ ಅನೇಕ ಜನರು ಸಾಯಬೇಕಾಗಿತ್ತು, ಆದರೆ ಕರ್ತನು ಶಾಂತವಾಗುವುದನ್ನು ನಾವು ಗಮನಿಸುತ್ತೇವೆ. ಕರ್ತನ ಎಷ್ಟು ಕೃಪಾಪೂರ್ಣನಲ್ವಾ, ಕರ್ತನ ಎಷ್ಟು ಶಾಂತ ಗುಣ ಉಳ್ಳವನಲ್ವಾ, ಕರ್ತನ ಎಷ್ಟು ಸಮಾಧಾನ ಪ್ರಿಯನಲ್ವಾ, ಕರ್ತನ ಎಷ್ಟು ಕ್ಷಮಿಸುವವನಲ್ವಾ. ಇವತ್ತಿನ ಕ್ಷಮಿಸುವ ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಂಡು ನಾವು ಬರುವವರಾಗೋಣ. ಹಲ್ಲೆಲೂಯಾ. ನೋಡ್ರಿ, ಸೈತಾನ ನೋಡ್ರಿ, ನಮ್ಗೆ ಬರುವಂತಹ ಆಲೋಚನೆಗಳು ಎಲ್ಲವೂ ಕೂಡ ದೇವರ ಆಲೋಚನೆ ಎಂದು ಹೇಳುವುದಕ್ಕೆ ಸಾಧ್ಯ ಇಲ್ಲ. 2ನೇ ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನವನ್ನು ನೋಡುವಾಗ, 2ನೇ ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ, ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುತ್ತಾನಂತೆ. ಯಾರ ವೇಷವನ್ನ? ಗಬ್ರಿಯೇಲನ ದೂತನ ವೇಷವನ್ನ ಹಾಕ್ತಾನೆ, ಯೇಸುವಿನ ವೇಷವನ್ನ ಹಾಕ್ತಾನೆ. ಅದೇ ರೀತಿಯಲ್ಲಿ ಮಿಕಾಯೇಲನ ವೇಷವನ್ನ ಹಾಕ್ತಾನೆ, ಸೇವಕರ ವೇಷವನ್ನ ಹಾಕ್ತಾನೆ, ಸಭೆಯ ಹಿರಿಯ ವಿಶ್ವಾಸಿಯ ವೇಷವನ್ನ ಹಾಕ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳ ಅಥವಾ ನಮ್ಮ ಗಂಡ ಹೆಂಡರ ರೂಪದಲ್ಲಿ ನಮಗೆ ಈ ರೀತಿಯ ಆಲೋಚನೆಯನ್ನು ಮಾಡು ಅಂತ ಅನ್ಕೊಂಡು ಹೇಳುವವನಾಗಿದ್ದಾನೆ. ಅವನೇನು ಮಾಡ್ತಾನಂತೆ? ಅವನು ಮುಖವಾಡ ಧರಿಸ್ಕೊಂಡು ಬರ್ತಾನೆ. ಯಾರ ಮುಖವಾಡ ಧರಿಸಿಕೊಂಡು ಬರ್ತಾನೆ? ಪ್ರಕಾಶ ರೂಪವುಳ್ಳ ದೇವದೂತನ ಮುಖವಾಡವನ್ನು ಧರಿಸಿಕೊಂಡು ಬರ್ತಾನೆ. ನಮಗೆ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಆಗೋದಿಲ್ಲ, ನಮಗೆ ಅದನ್ನ ಕಂಡುಹಿಡಿಯೋದಕ್ಕೆ ಆತನ ಸುಳಿಗೆ ನಾವು ಬೀಳುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅಂತ ಪ್ರಕಾಶ ರೂಪವಾಗಿ ಬಂದು ನಮ್ಮನ್ನ ಮೋಸಗೊಳಿಸುವಂತ, ನಮ್ಮನ್ನ ಕಷ್ಟಕ್ಕೆ ಒಳಪಡಿಸುವಂತ, ನಮ್ಮ ದೇವರ ವಿರುದ್ಧವಾಗಿ ನಿಲ್ಲಿಸುವಂತ ಆ ಸೈತಾನ ಶಕ್ತಿಗಳನ್ನು ನಾವು ಕಂಡುಹಿಡಿಯುವುದಕ್ಕೆ ಇವತ್ತಿನ ದಿವಸ ನಾವು ಈ ಸಂದೇಶವನ್ನ ಕೇಳ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮನ್ನ ಇಷ್ಟು ವರ್ಷಗಳ ಕಾಲ ಈ ರೀತಿಯ ಯಾವುದೇ ದುರ್ಘಟನೆಗಳಿಗೆ ಬೀಳದೆ, ಅದು ಒಂದು ವೇಳೆ ಬಿದ್ದಿದ್ರು ಕೂಡ ಕರ್ತನ ತಪ್ಪಿಸಿ ಕಾಪಾಡಿ ನಮ್ಮನ್ನ ನಡೆಸಿದಾನಲ್ಲ, ಅದಕ್ಕಾಗಿ ದೇವರ ಸ್ತೋತ್ರ ಮಾಡೋಣ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸೈತಾನನ ತಂತ್ರಗಳನ್ನ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಮಾಡುತ್ತಿರುವ ಸೈತಾನ ತಂತ್ರಗಳನ್ನು ಮುರಿತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ನಾವು ಒಂದೊಂದು ಹಾಲೆಲೂಯಾ ಹೇಳುವಾಗ ಆ ದುರಾತ್ಮನ ಕಾರ್ಯಗಳು ಲಯ ಆಗುವಂತಹದ್ದಾಗಿದೆ. ಕರಗಳನ್ನು ಎತ್ತಿ ಈ ಸಮಯದಲ್ಲಿ ಹೇಳೋಣ. ಹಾಲೆಲೂಯಾ, ಜೀಸಸ್, ಪ್ರೈಸ್ ಗಾಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಎಫೆಸ 2ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ ಕರ್ತನ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವು ಪೂರ್ವದಲ್ಲಿ ಹೇಗಿದ್ವಿ? ನಾವು ಪಾಪವನ್ನು ಮಾಡುವವರು, ಅಪರಾಧವನ್ನು ಮಾಡುವವರು, ಸುಳ್ಳು ಹೇಳುವವರು, ಅನ್ಯಾಯ ಮಾಡುವವರು, ಯಾವುದಕ್ಕೂ ಕೂಡ ಯಾವ ಒಂದು ಈ ಒಬ್ಬ ಮನುಷ್ಯನಿಗೆ ನೋವು ಮಾಡುವಂತ ವಿಚಾರಗಳನ್ನ ಮಾಡೋದಕ್ಕೆ
ಹಿಂಜರಿಯದೆ ನಾವು ಸಲೀಸಾಗಿ ಮಾಡ್ತಾ ಇದ್ವಿ. ಆದರೆ ಈಗ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಹೇಗೆಂತಂದ್ರೆ, ಎಲ್ಲಿ ಫೋರ್ಸ್ ಮಾಡ್ತಾನಂತೆ ಸೈತಾನನು? ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಒಬ್ಬ ಅಧಿಪತಿ ಇದ್ದಾನೆ. ಅವನು ಅಂದರೆ ನಂಬಲೊಲ್ಲದವರನ್ನ ಅವಿಧೇಯತೆಗೆ, ಯಾವಾಗ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗುತ್ತದೋ, ಯಾವಾಗ ನಮ್ಮಲ್ಲಿ ಅವಿಧೇಯತೆ ಬರುತ್ತದೋ, ಅವನೇನ್ ಮಾಡ್ತಾ ಇದ್ದಾನೆ? ಅವನು ನಮ್ಮನ್ನ ಆತನ ಆತ್ಮಕ್ಕೆ ತಕ್ಕಾಗಿ ಪ್ರೇರಿಸಿ. ಆತನ ಆತ್ಮ ಏನು? ಆತನ ದುರಾತ್ಮನಾಗಿದ್ದಾನೆ. ಆತನ ದುಷ್ಟ ವಿಚಾರಗಳನ್ನು ಹೇಳುವವನಾಗಿದ್ದಾನೆ. ಆತನು ನಮ್ಮ ಮನಸ್ಸಿನಲ್ಲಿ ಕಿವಿಯಲ್ಲಿ ಊದುವವನಾಗಿದ್ದಾನೆ. ಎಲ್ಲವನ್ನ ಆ ಒಂದು ವಿಚಾರವನ್ನು ಹೇಳಿಕೊಡ್ತಾನೆ. ಹೇಳಿಕೊಡೋದಕ್ಕೋಸ್ಕರ ಹೇಳಿಕೊಟ್ಟು ನಮ್ಮನ್ನ ದೇವರ ವಿರುದ್ಧವಾದ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಅಂತ ಪ್ರೇರೇಪಣೆಗಳು ನಮಗೆ ಬರ್ತಾ ಇದೆ ಅನ್ನೋದಾದ್ರೆ, ಇವತ್ತಿನ ದಿವಸ ಮನ ತಿರುಗುವ ದಿವಸ ಇದಾಗಿದೆ ಪ್ರಿಯರೇ, ಹಲ್ಲೆಲೂಯಾ. ಯಾಕಂತಂದ್ರೆ ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿದೀವ, ನಾನು ಒಳ್ಳೆಯವನು ಅಂತ ಅನ್ಕೊಂಡು. ಯಾಕೆಂತಂದ್ರೆ ನೋಡ್ರಿ, ಯೆರೆಮೀಯ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, 17ನೇ 9ನೇ ವಚನದಲ್ಲಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಹೃದಯ ಏನಂತೆ? ಎಲ್ಲಕ್ಕಿಂತಲೂ ವಂಚಕ ಅಂತೆ, ಗುಣವಾಗದ ರೋಗಕ್ಕೆ ತುತ್ತಾಗಿದೆ, ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಮಗೂ ಕೂಡ ಕೆಲಸ ತಿಳಿದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಹೃದಯ ಒಂದು ವೇಳೆ ದೇವರ ವಿರುದ್ಧವಾದ ಕಾರ್ಯಗಳನ್ನು ಆಲೋಚನೆ ಮಾಡ್ತಿರುವುದಾದ್ರೆ, ದೇವರೇ, ನನ್ನ ಹೃದಯದ ಆಲೋಚನೆಯನ್ನ ಶುದ್ಧೀಕರಿಸು. ಬೇಕೆಂದು ಪಾಪವ ನಾನು ಮಾಡದ ಹಾಗೆ ನನ್ನ ಹೃದಯದ ಆಲೋಚನೆಯನ್ನು ಶುದ್ಧೀಕರಿಸು ಎಂದು ಕೇಳುವಾಗ, ಕರ್ತನ ನಮ್ಮ ಕೈಯಿಂದ ಯಾವುದೇ ತಪ್ಪುಗಳು ನಡೆಯದಂತೆ ಕರ್ತನು ಕಾಪಾಡುವ ಆತನಾಗಿದ್ದೇನೆ. ಕರ್ತನ ಇವತ್ತಿನ ದಿವಸ ಅನೇಕರ ಹೃದಯಗಳ ಹೃದಯದ ರೋಗವನ್ನು ಡೀಲ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಒಂದು ಓಪನ್ ಹಾರ್ಟ್ ಸರ್ಜರಿ ಇಲ್ಲಿ ನಡೀತಾ ಇದೆ. ಹಲ್ಲೆಲೂಯಾ. ಕರ್ತನು ಮುಟ್ಟುತ್ತಾ ಇದ್ದಾನೆ, ಆ ಹೃದಯಗಳನ್ನ ಮುಟ್ತಾ ಇದ್ದಾನೆ. ಕರ್ತನ ಹೃದಯಗಳನ್ನ ಮಾರ್ಪಾಡುಗೊಳಿಸ್ತಾ ಇದ್ದಾನೆ. ನಿಮ್ಮ ಆಶೀರ್ವಾದದ ಬಾಗಿಲನ್ನ ಮುಚ್ಚುವಂತ ಸೈತಾನನ ಆ ಒಂದು ಕ್ರಿಯೆಗಳನ್ನ, ಆ ಒಂದು ಆಲೋಚನೆ ತಂದು ಹಾಕುವಂತ ಎಲ್ಲಾ ಕಾರ್ಯಗಳನ್ನ ಲಯಗೊಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ಈಗ ನಿಮ್ಮ ಹೃದಯದ ಒಳಗಡೆ ಈ ವಾಕ್ಯಗಳು ಪ್ರವೇಶವಾಗ್ತಾ ಇದೆ. ಆ ರೋಗಗಳು, ಹೃದಯಕ್ಕೆ ಇದ್ದಿರುವಂತಹ ರೋಗಗಳು ಗುಣವಾಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನೇ, ನಿನ್ನ ನಾಮಕ್ಕೆ ಸ್ತೋತ್ರ, ಸ್ತೋತ್ರ ರಾಜ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಅಪೊಸ್ತಲರ ಕೃತ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಅನನೀಯನು ಮತ್ತು ಅಲ್ಲಿ ಸಫೈರಳೆ ಎಂಬ ಇಬ್ರು ವ್ಯಕ್ತಿಗಳು ಬರ್ತಾರೆ. ಆ ದಿನಮಾನಗಳಲ್ಲಿ ಅಪೊಸ್ತಲರ ಒಂದು ಯಾವ ರೀತಿಯಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ರು ಅಂದ್ರೆ, ನಮಗೆ ಏನಿದೆಯೋ ಅದನ್ನ ನಾವು ದೇವರಿಗೆ ಸಮರ್ಪಿಸೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಅವರವರು ಸ್ವಂತ ನಿರ್ಧಾರದಿಂದ ಬಂದಿರ್ತಾರೆ. ಆದ್ರೆ ಇಲ್ಲೇನ್ ನಡೆಯುತ್ತೆ? ಸ್ವಂತ ನಿರ್ಧಾರದಿಂದ ಬಂದು ಯಾವುದೇ ರೀತಿಯಲ್ಲಿ ಅಪೊಸ್ತಲರು ಫೋರ್ಸ್ ಮಾಡಿಲ್ಲ, ನಿನ್ನ ಆಸ್ತಿಯನ್ನ ಮಾರಿ ನಿನ್ನ ಸೇವೆ ಕೊಡು ಅಂತ ಅನ್ಕೊಂಡು ಹೇಳಿಲ್ಲ. ಆದ್ರೆ ಇಲ್ಲಿ ನೋಡುವಾಗ, ಇಲ್ಲಿ ಅನನ್ಯ ಸಫರಲು ಕೂಡ ಅಪೊಸ್ತಲರು ಮಾಡಿದಂತ ಕಾರ್ಯ ಒಳ್ಳೆದೇ ಆಗಿದೆಯಲ್ಲ, ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ಆಗಿದೆಯಲ್ಲ ಅಂತ ಅನ್ಕೊಂಡು ಅವ್ರೇನ್ ಮಾಡ್ತಾರೆ? ಅವರೂ ನಿರ್ಧಾರ ಮಾಡ್ತಾರೆ, ನಾವು ಕೊಡೋಣ ಅಂತ ಅನ್ಕೊಂಡು ದೇವರ ಮುಂದೆ ಒಪ್ಪಿಕೊಳ್ತಾರೆ, ದೇವರ ಮುಂದೆ ಹರಕೆಯನ್ನ ಮಾಡಿಕೊಳ್ಳುತ್ತಾರೆ, ನಾವು ಕೊಡೋಣ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾರೆ. ಆದ್ರೆ ಅವರು ಕೊಡೋಣ ಅಂತ ಅನ್ಕೊಂಡು ಇನ್ನೇನು ಕೊಡುವಷ್ಟರಲ್ಲಿ ಅವರ ಮನಸ್ಸು ಬದಲಾವಣೆ ಆಯ್ತು. ಯಾಕಂದ್ರೆ ಆ ಅಮೌಂಟ್ ಅನ್ನು ನೆನೆಸುವಾಗ, ಆ ಅಮೌಂಟ್ ಬಂದಿರುವಂತ ಆ ದೊಡ್ಡ ಅಮೌಂಟ್ ಅನ್ನು ನೋಡುವಾಗ ಅವರಿಗೆ ಏನಾಗುತ್ತೆ? ಕಳವಳ ಆಗುತ್ತೆ. ಇಷ್ಟು ಅಮೌಂಟ್ ನಮಗೆ ಇದ್ದಿದ್ರೆ ಒಳ್ಳೇದಿತ್ತಲ್ಲ, ನಾವೇ ಖರ್ಚು ಮಾಡಿದ್ರೆ ಒಳ್ಳೇದಿತ್ತಲ್ಲ, ಜೀವನದಲ್ಲಿ ಸೆಟ್ಲ್ ಆಗ್ಬೋದಿತ್ತಲ್ಲ, ಯಾಕೆ ನಾವು ದೇವರ ಹತ್ರ ಕೊಡಬೇಕು? ಈಗ ದೇವರು ಕ್ಷಮಿಸುವವನು, ಕರುಣೆ ಉಳ್ಳವನು, ಕನಿಕರ ಉಳ್ಳವನು. ನಾವೇನ್ ಮಾಡೋಣ? ಒಂದು ಭಾಗವನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಕೊಡೋಣ ಅಂತ ಅನ್ಕೊಂಡು ಅನನೀಯ ಸಫೈರಳು ಆಲೋಚನೆ ಮಾಡ್ತಾರೆ. ಇವ್ರಿಗೆ ಗೊತ್ತಿರ್ಲಿಲ್ಲ ದೇವರು ಈ ವಿಚಾರದಲ್ಲಿ ಎಷ್ಟೊಂದು ಖಂಡಿತವಾಗಿ, ಎಷ್ಟೊಂದು ಫ್ಯೂರಿಯಸ್ ಆಗಿ ಡಿಸಿಷನ್ ತಗೋತಾರೆ ಎಂದು ಗೊತ್ತಿರಲಿಲ್ಲ. ಆಗ ಪೇತ್ರನೇ ಅಂತಾನೆ 3ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 3ನೇ ವಚನದಲ್ಲಿ, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು. ಹಲ್ಲೆಲೂಯಾ. ಅಲ್ಲಿ ಹಣದ ಮ್ಯಾಟರ್ ಆಗಿರ್ಲಿಲ್ಲ, ಅಥವಾ ಆಸ್ತಿಯ ಮ್ಯಾಟರ್ ಆಗಿರ್ಲಿಲ್ಲ. ಅಪೊಸ್ತಲರಿಗೆ ಸೇವೆ ಮಾಡೋದಕ್ಕೆ ಅನನೀಯ ಸಫೈರಗಳು ತಂದು ಕೊಡ್ಲಿಲ್ಲ ಅಂತಂದ್ರು ಬೇರೆ ಎಲ್ಲಿಂದಲೂ ದೇವರು ತಂದು ಕೊಡ್ತಾರೆ. ಯಾಕಂದ್ರೆ ಎಲಿಯನಿಗೆ
ಕಾಗೆಯ ಮುಖಾಂತರವಾಗಿ ಮಾಂಸವನ್ನ ರೊಟ್ಟಿಯನ್ನ ತಂದುಕೊಟ್ಟ ದೇವರು. ಎಲಿಯನಿಗೆ ಚಾರತ್ತ ಊರಿನ ಆ ಒಂದು ವಿಧವೆಯ ಮುಖಾಂತರ ರೊಟ್ಟಿಯನ್ನ ಕೊಟ್ಟಂತ ದೇವರು. ಎಲಿಯನಿಗೆ ಈ ಲೋಕದ ಯಾವ ಮನುಷ್ಯನ ಆಹಾರ ಕೊಡದೇ ಇರುವಾಗ ಪರಲೋಕದ ಆಹಾರವನ್ನ ಕೊಟ್ಟಂತ ದೇವರು. 40 ವರ್ಷಗಳು ಇಸ್ರೇಲರು ಅರಣ್ಯದಲ್ಲಿ ನಡೆಯುವಾಗ 40 ವರ್ಷಗಳ ಕಾಲ ಮನ್ನವನ್ನ ಕೊಟ್ಟ ದೇವರು. ಫ್ಯೂಚರ್ ಅಲ್ಲೂ ಕೂಡ ಎಂತ ಬರಗಾಲ ಬಂದರೂ ಕೂಡ ನಮ್ಮ ದೇವರು ನಮಗೆ ಉಣಿಸಲು, ನಮಗೆ ಊಟವನ್ನು ಕೊಡಲು ಶಕ್ತನಾಗಿದ್ದಾನೆ ಪ್ರಿಯ. ಹಲ್ಲೆಲೂಯ. ಯಾವುದೇ ನಮಗಿರುವಂತ ಜಾಬ್ ಆಗಿರ್ಬೋದು, ನಮಗಿರುವಂತ ಮನೆ ಆಸ್ತಿಗಳು ಎಲ್ಲ ಕೊಚ್ಚಿ ಹೋದರೂ ಕೂಡ ಕರ್ತನು ನಮಗೆ ಆಹಾರವನ್ನು ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಒಂದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ನಾವು ಎಲ್ಲವನ್ನ ಉಳಿಸಿಕೊಳ್ಳಲು ನಾವು ಎಷ್ಟು ಹೋರಾಡಿದ್ರು ಕೂಡ ಅದು ನಮ್ಮ ಕೈ ತಪ್ಪಿ ಹೋಗದಾದ್ರೆ ನಿನ್ನ ಕರ್ತನು ನಿನ್ನನ್ನ ಆತನು ನಿದ್ದೆಯಲ್ಲಿಯೂ ಕೂಡ ಆಹಾರವನ್ನ ಕೊಡಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆ ನಂಬಿಕೆಯಲ್ಲಿ ನಾವು ಜೀವಿಸೋದಾದ್ರೆ ನಮ್ಮ ಮುಂದೆ ಬರುವಂತ ಎಂತ ಸವಾಲುಗಳಾಗಿರೋ ನಾವು ಜಯಿಸಿದ. ಆದ್ರೆ ಈ ಅನನೀಯ ಸಫರ್ಗೆ ಆಯ್ತು, ನಮ್ಮ ಫ್ಯೂಚರ್ಗೆ ಅಂತ ಅನ್ಕೊಂಡು ಸ್ವಲ್ಪ ನಾವು ಇಟ್ಟುಕೊಂಡ್ರೆ ಒಳ್ಳೇದಲ್ವಾ? ನಮ್ಮ ಮಕ್ಕಳಿಗೆ ಅಂತ ಅನ್ಕೊಂಡು ಸ್ವಲ್ಪ ಇಟ್ಟುಕೊಂಡ್ರೆ ಒಳ್ಳೇದಲ್ವಾ? ಯಾಕಂದ್ರೆ ಅವರಿಗೆ ಫ್ಯೂಚರ್ಗೆ ಆಗುತ್ತಲ್ಲ ಇದು. ಈ ವಿಚಾರವನ್ನ ಅವ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪೇತ್ರನ ಮುಂದೆ ಬರ್ತಾ ಇದ್ದಾರೆ. ಆದ್ರೆ ದೇವರು ಈ ರೀತಿಯ ಒಂದು ನಿರ್ಣಯವನ್ನ ದೇವರು ತೆಗೆದುಕೊಳ್ಳುತ್ತಾರೆ, ದೇವರ ಆತ್ಮನ ತೆಗೆದುಕೊಳ್ಳುತ್ತಾನೆ. ಅವರು ಅಂದುಕೊಳ್ಳಿಲ್ಲ. ಅದಕ್ಕೆ ಪೇತ್ರನ ಕೇಳ್ತಾರೆ, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದನು, ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟು ಪವಿತ್ರಾತ್ಮನನ್ನ ವಂಚಿಸಿಕೊಳ್ಳಬೇಕಿದ್ದಿ? ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹಣದ ಮ್ಯಾಟರ್ ಅಲ್ಲ, ಇಲ್ಲಿ ಹೊಲದ ಮ್ಯಾಟರ್ ಅಲ್ಲ, ಅವರ ಹೃದಯದಲ್ಲಿ ಬಂದಂತ ಆಲೋಚನೆಯ ಮ್ಯಾಟರ್ ಆಗಿದೆ. ಹಲ್ಲೆಲೂಯ. ಇವತ್ತಿನ ದಿವಸ ಕರ್ತನು ನಮ್ಮ ಮುಂದೆ ಹಣದ ವಿಚಾರವನ್ನು ಮುಂದೆ ಇಡ್ತಾ ಇಲ್ಲ, ಯಾವುದೇ ಹೊಲ ಆಸ್ತಿಯ ವಿಚಾರವಾಗಿ ನಮ್ಮ ಮುಂದೆ ಇಡ್ತಾ ಇಲ್ಲ. ದೇವರಿಡುತ್ತಿರೋದು ನಮ್ಮ ಹೃದಯದಲ್ಲಿ ಬಂದಂತ ಆಲೋಚನೆ ವಿಚಾರವಾಗಿ. ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮ ಹೃದಯವನ್ನ ಕರ್ತನ ಸನ್ನಿಧಿಯಲ್ಲಿ ಶುದ್ಧೀಕರಿಸೋಣ, ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ.